ಹಾಯ್ ಗಾಯ್ಸ್, ಎಲ್ರಿಗೂ ಸುಸ್ವಾಗತ ನನ್ನ ಹೊಸ ವಿಡಿಯೋಗೆ. ಏನಪ್ಪ ವಿಷಯ ಅಂದರೆ, ಇವತ್ತು ನಾನು ಜಾಸ್ತಿ ದಿನ ಆಯಿತು ವೀಡಿಯೋಸ್ ಮಾಡ್ತಾ ಇಲ್ಲ. ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ನಡೀತೈತೆ. ಅದಕ್ಕೋಸ್ಕರ ವೀಡಿಯೋಸ್ ಏನೂ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಆದಷ್ಟು ಬೇಗ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊತೀನಿ. ಆದರೂ ಬೇರೆ ನನ್ನದೊಂದು ಗೋ ಕ್ಯಾಮ್ ಬಂದು ಇದಾಗೋಗಿದೆ. ವಾಯ್ಸ್ ಯಾವುದು ರೆಕಾರ್ಡ್ ಆಗ್ತಾನೇ ಇಲ್ಲ. ನಾನು ಇವತ್ತೇನು ಮಾತಾಡಬೇಕು ಅಂತಂದರೆ, ಇಲ್ಲಿ ನಡೀತಾ ಇರೋವಂಥ ಏನು ಅಂದರೆ ಕೇಸ್ ಬಗ್ಗೆ, ಅಂದರೆ ಸೌಜನ್ಯ ಅವರ ರೇಪ್ ಕೇಸ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಮೀರ್ MD ಅವರು ಮಾಡಿರೋ ಒಂದು ವಿಡಿಯೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಒಂದೊಂದು ವಿಜುವಲ್ಸ್ ಆಗಿರ್ಬೋದು, ಒಂದೊಂದು ಅವ್ರು ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಆಗಿರ್ಬೋದು, ಎಲ್ಲನೂ ಪರ್ಫೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರಿಗೆ ಆ್ಯಡ್ಸ್ ಆಫ್, ಕಂಗ್ರ್ಯಾಚುಲೇಷನ್ ಬ್ರೋ, ಮಸ್ತಾಗಿ ಮಾಡಿದ್ದೀರಾ ವಿಡಿಯೋ. ಇದನ್ನು ಮಾಡಬೇಕು ಅಂತಂದರೆ ಧೈರ್ಯ ಬೇಕು. ಆ್ಯಡ್ಸ್ ಆಫ್ ಬ್ರೋ. ಹಾಗೆ ನಾವು ನಿಮ್ಮ ಹಿಂದೆ ಸ್ಟ್ಯಾಂಡಾಗಿ ತೊಗೊಳ್ತೀವಿ. ಎಲ್ಲ ಯೂಟ್ಯೂಬ್ ಕಮ್ಯುನಿಟಿಯವರೆಲ್ಲರೂ ನಿಮ್ಮ ಹಿಂದೆ ನಿಂತ್ಕೊತೀವಿ. ಈ ಒಂದು ವಿಷಯನ ನಾವು ಇಲ್ಲೇ ಬಿಡಲ್ಲ. 15 ವರ್ಷದಿಂದ ಸಾಲ್ವ್ ಆಗಿಲ್ದಿರೋ ಕೇಸ್ ಬಗ್ಗೆ ಇವಾಗ ಒಂದು ಸ್ವಲ್ಪ ಯಾರೋ ಮಾತಾಡ್ತಿದ್ದಾರೆ ಅಂದರೆ ನಾವು ಎಲ್ಲರೂ ಮಾತಾಡಬೇಕು. ಇದು ಬ್ರೋ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ, ಸೌಜನ್ಯ ಕೇಸ್ ಆಗಿರ್ಬೋದು, ನಾರಾಯಣ ಯಮುನಾ ಕೇಸ್ ಆಗಿರ್ಬೋದು, ಆಮೇಲೆ ವೇದಾವಲ್ಲಿ ಕೇಸ್ ಆಗಿರ್ಬೋದು, ಅದಾದಮೇಲೆ ಬ್ಯಾಂಕ್ ಮ್ಯಾನೇಜರ್ ಕೇಸ್ ಆಗಿರ್ಬೋದು, ಆಮೇಲೆ ಪದ್ಮಾಲತಾ ಅವ್ರ ಕೇಸ್ ಆಗಿರ್ಬೋದು, 5 ಕೇಸ್ ಆಗಿರೋದು ವಿಜುವಲ್ಸ್ ಆಗಿರ್ಬೋದು, ಏನೇನು ಎಕ್ಸ್ಪ್ಲೈನ್ ಮಾಡಿದಾರೋ ಇದೆಲ್ಲ ನಮ್ಗೆ ಗೊತ್ತೇ ಇದ್ದಿಲ್ಲ. ಆದರೆ ಆ ಒಂದು ವಿಡಿಯೋ ಬಂದಾದಮೇಲೆ ಈ ಥರನಾ ಅಂತ ಗೊತ್ತಾಗಿರೋದು. ನಾನು ಇವತ್ತು ಹಿಂಗೆ ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡೋವಾಗ ಜಾಸ್ತಿ ವೀಡಿಯೋಸ್ ಬರ್ತಾನೆ ಇತ್ತು. ನಾನು ಒಂದು ವೀಡಿಯೋ ಮಾಡಿ ಹಾಕಬೇಕು, ನಮ್ಮ ಸಮೀರ್ ಬ್ರೋಗೆ ಸ್ಟ್ಯಾಂಡಾಗಿ ನಿಂತ್ಕೊಳ್ಳೇಬೇಕು ಅಂತ ವೀಡಿಯೋ ಮಾಡಿದ್ದು ಅಷ್ಟೇ, ಬೇರೆ ಏನಿಲ್ಲ. ಆದರೆ ವಿ ಸಪೋರ್ಟ್ ಯು ಬ್ರೋ ಆಲ್ವೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಒಂದು ಸ್ವಲ್ಪ ವೀಡಿಯೋಸ್ ಮಾಡಬೇಕು. ಜಾಸ್ತಿ ದಿನ ಆಯಿತು ವೀಡಿಯೋಸ್ ಬರ್ತಾ ಇಲ್ಲ. ಮಾಡ್ತೀನಿ, ಒಂದು ಸ್ವಲ್ಪ ದಿವಸ ಕಂಟೆಂಟ್ಸ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಟರ್ನ್ ಆನ್ ಮಾಡ್ಕೊಳ್ಳಿ.